ನಮಸ್ಕಾರ ಸ್ನೇಹಿತರೆ. ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು. ನಾವು ಪುಸ್ತಕ ಸಂಸ್ಕೃತಿಯನ್ನ ಹಾಗೂ ಪುಸ್ತಕವನ್ನು ಓದ್ತಕ್ಕಂತಹ ಪುಸ್ತಕ ಪ್ರೀತಿಯನ್ನ ನಾವು ಗಳಿಸ್ಕೊಳ್ಬೇಕು ಸ್ನೇಹಿತರೆ. ಯಾವುದೇ ವಿಷಯಗಳನ್ನಾಗಲಿ ಕಷ್ಟಪಟ್ಟು ಓದುವುದಕ್ಕಿಂತ ಇಷ್ಟಪಟ್ಟು ಓದಬೇಕು, ಆಸಕ್ತಿಯಿಂದ ಓದಬೇಕು, ಪ್ರೀತಿಯಿಂದ ಓದಬೇಕು. ಹಾಗಾಗಿ ನಮ್ಮ ಹುಡುಕಾಟ ಏನಿದೆ ಅದು ಮೌಲ್ಯಗಳ ಹುಡುಕಾಟ ಆಗಿರಬೇಕೇ ಹೊರತು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನಾವು ನೆಗೆಟಿವ್ ಆಟಿಟ್ಯೂಡ್ಸ್ ಅನ್ನು ಬೆಳೆಸ್ಕೊಳ್ಬೇಕು ಸ್ನೇಹಿತರೆ. ಮನುವಿನ ಒಳ್ಳೆಯ ವಿಚಾರಗಳನ್ನು ಮೆಚ್ಚುತ್ತಾ ಅವನ ಸಮಾಜ ವಿರೋಧಿ ನಿಲುವುಗಳನ್ನು ವಿರೋಧಿಸುತ್ತಾ ಪುನರ್ವಿಮರ್ಶೆ ಮಾಡಬೇಕು ಸ್ನೇಹಿತರೆ. ಮನುವಿನ ಒಳ್ಳೆಯ ವಿಚಾರಗಳನ್ನು ಮೆಚ್ಚುತ್ತಾ ಅವನ ಸಮಾಜ ವಿರೋಧಿ ನಿಲುವುಗಳನ್ನು ನಾವು ವಿರೋಧಿಸಬೇಕು ಸ್ನೇಹಿತರೆ. ಉದಾಹರಣೆಗೆ ನಾವು ವಚನಕಾರರಿದ್ದಾರೆ, ಕಾಯಕ, ದಾಸೋಹ, ಹಾಗೆಯೇ ವಿಡಂಬನೆ, ಸಮಾಜದ ಓರೆಗಳನ್ನು ತಿದ್ದಿ ತೀಡಿ ನಮಗೆ ಬೇಕಾಗಿರ್ತಕ್ಕಂತಹ ಅತ್ಯಮೂಲ್ಯವಾಗಿರ್ತಕ್ಕಂತಹ ಸಾಹಿತ್ಯವನ್ನ, ವಚನ ಸಾಹಿತ್ಯವನ್ನ ಬಿಟ್ಟು ಹೋಗಿದ್ದಾರೆ ಸ್ನೇಹಿತರೆ. ಅವುಗಳನ್ನು ನಾವು ಸಾಮಾಜಿಕ, ಕೌಟುಂಬಿಕ, ರಾಜಕೀಯ ಮೌಲ್ಯಗಳನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ ಸ್ನೇಹಿತರೆ. ಹೇಗೆ ಈ ಭ್ರಷ್ಟ ಸಮಾಜದ ಬಗ್ಗೆ ಆಕ್ರೋಶ ಇರಬೇಕು, ಕಳಕಳಿ ಇರಬೇಕು. ಹಾಗಾಗಿನ ಈ ಸಮಾಜದಲ್ಲಿ ವರ್ಗಭೇದ ಇದೆ, ವರ್ಣಭೇದ ಇದೆ, ಇದನ್ನೆಲ್ಲವನ್ನೂ ತೊಡೆದಾಕ್ತಕ್ಕಂತಹ ಒಂದು ಭಕ್ತಿ ಪಂಥನೂ ಸಹಿತವಾಗಿ, ಆ ಭಕ್ತಿಯ ಸಾಹಿತ್ಯದಲ್ಲಿಯೂ ಸಹಿತವಾಗಿ ನವ ಸಮಾಜ ಕಟ್ಟತಕ್ಕಂಥ ಕನಸನ್ನ ದಾಸರು ಅಪಾರವಾಗಿರ್ತಕ್ಕಂತಹ ಜೀವನ ಪ್ರೀತಿಯನ್ನ, ಹಾಗೇನೆ ಬನಿ, ಕೆನೆ, ಸೌಂದರ್ಯ, ಜನಪದ ಇವೆಲ್ಲವೂ ನಮಗೆ ಕಟ್ಟಿಕೊಡ್ತಾ ಹೋಗ್ತಾರೆ. ಶಿಶುನಾಳ ಶರೀಫರ ಆಧ್ಯಾತ್ಮಿಕ ನಮಗೆ ಹೃದಯಕ್ಕೆ ಕೈ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗೆ ಬೇಂದ್ರೆಯವರು ತಮ್ಮ ಆಡನ್ನೇ ಪಾಡನ್ನಾಗಿ ಅಥವಾ ಪಾಡನ್ನೇ ಆಡನ್ನಾಗಿ ಮಾಡಿಕೊಂಡಂಥವರು. ಕಾಮಕ್ಕಿಂತ ಪ್ರೇಮವೇ ಶ್ರೇಷ್ಠ ಎಂಬ ವಿಚಾರವನ್ನ DVG ಅವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಮೈಸೂರು ಮಲ್ಲಿಗೆಯ ಕವಿ ಕೌಟುಂಬಿಕ ಮೌಲ್ಯಗಳನ್ನು ನಮಗೆ ಬಿತ್ತಿ ಬೆಳೆಸಿದ್ರೆ ಕುವೆಂಪುರವರ ವೈಚಾರಿಕ ಪ್ರಜ್ಞೆ, ಬಹುಶಃ ಈ ಕುವೆಂಪುರವರ ವೈಚಾರಿಕ ಪ್ರಜ್ಞೆ ಅಂತ ಹೇಳಿದ್ರೆ ಅವರು ಸಮಾಜದಲ್ಲಿ ಕುವೆಂಪುರವರು ಒಂದು ಕಡೆನಲ್ಲಿ ಪರಂಪರೆಯಲ್ಲಿ ಬರತಕ್ಕಂತಹ ಅನೇಕ ಪಾತ್ರಗಳನ್ನ ಕಟ್ಟಿಕೊಡ್ತಾನೆ, ನಮಗೆ ಮೌಲ್ಯಗಳನ್ನ ಕಟ್ಟಿಕೊಡ್ತಾರೆ. ಜಲಗಾರ ಇರ್ಬೋದು, ಶೂದ್ರ ತಪಸ್ವಿ ಇರ್ಬೋದು, ಅಥವಾ ಮಲೆಗಳಲ್ಲಿ ಮದುಮಗಳು ಇರ್ಬೋದು, ರಾಮಾಯಣ ದರ್ಶನಂ ಇರ್ಬೋದು, ಹಾಗೇನೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಇರ್ಬೋದು, ಅವರ ನಾಟಕಗಳಿರ್ಬೋದು, ಅಥವಾ ಅವರು ನೇಗಿಲ ಯೋಗಿ, ಬಹುಶಃ ಅದ್ಭುತವಾಗಿರ್ತಕ್ಕಂಥ ಒಂದು ಮೌಲ್ಯವನ್ನ ಕಟ್ಟಿಕೊಡ್ತಕ್ಕಂಥದ್ದು. ಹಾಗೆ ನಮ್ಮ ಕನ್ನಡ ನಾಡಿಗೆ ನಾಡಗೀತೆಯನ್ನ ಕೊಟ್ಟಂತವರು. ಹೀಗೆ ಅವರು ಗುಡಿ ಚರ್ಚುಗಳನ್ನ ಬಿಟ್ಟು ಹೊರಗಡೆ ಬನ್ನಿ ಎನ್ನುವ ಮಾತು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಾತು. ಮತ್ತು ಯಾವುದೇ ಧರ್ಮಕ್ಕೆ, ನೀವು ಕರ್ಮಕ್ಕೆ ಅಥವಾ ಯಾವುದೇ ವಿಚಾರಗಳಿಗೆ ನಿಮ್ಮನ್ನ ನೀವು ಅನಿಕೇತನ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಕಟ್ಟಿಕೊಳ್ಳದೆ ವಿಶಾಲವಾಗಿರಿ ಅಂತ ಹೇಳ್ಬಿಟ್ಟು, ಮನೆಯನೆಂದು ಕಟ್ಟದಿರು ಅಂತ ಹೇಳ್ಬಿಟ್ಟು, ಗುರಿಯನೆಂದು ಮುಟ್ಟದಿರು ಅಂತಕ್ಕಂತಹ ನಮಗೆ ಪದ್ಯವನ್ನ ಕಟ್ಟಿಕೊಟ್ಟಂತವರು ಕುವೆಂಪುರವರು. ಹಾಗೇನೆ ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ಪುರಾಣದ ಪಾತ್ರಗಳನ್ನು ಅಳೆದು ಸುರಿದು ವಿವರಿಸಿದ್ದಾರೆ ನಮಗೆ. ಇನ್ನು ಆಳ ಅರಿವು, ಸತ್ಯದರ್ಶನ, ನೀತಿ, ನಿಯಮ, ಜೀವನ ಮೌಲ್ಯಗಳು, ಕನಿಷ್ಠ ತಾಕಲಾಟಗಳು ನಮಗೆ ಕಟ್ಟಿಕೊಡ್ತಾರೆ. ಯಾವುದು ಸಾಹಿತ್ಯ ಕಟ್ಟಿಕೊಡ್ತದೆ. ಪುರಾಣಗಳು ಸಹಿತವಾಗಿ ಸಮಾಜದ ಚಲನಶೀಲತೆಯಲ್ಲಿ ಸ್ವಾಸ್ಥ್ಯವನ್ನ ಕಾಪಾಡತಕ್ಕಂಥ ಪಾಪ, ಪುಣ್ಯ, ಸ್ವರ್ಗ, ನರಕ, ಕೌಟುಂಬಿಕ ಬದುಕನ್ನ ನಮಗೆ ಕಟ್ಟಿಕೊಡ್ತಾ ಹೋಗ್ತವೆ ಪುರಾಣಗಳು. ಹಾಗೇನೆ ಈ ಒಂದು ರೀತಿಯಾಗಿರ್ತಕ್ಕಂಥ ಅಲಿಖಿತ ಸಂವಿಧಾನ ಅಂತ ಹೇಳಿ ಕರೆಯಲಾಗ್ತದೆ ಸ್ನೇಹಿತರೆ ಯಾವ ಪುರಾಣಗಳನ್ನ. ಹಾಗೇನೆ ಸಾಹಿತ್ಯ ಜೀವನ ಮೌಲ್ಯಗಳನ್ನು ಕಟ್ಟಿಕೊಡ್ತದೆ, ಜೀವನ ಸಂದೇಶವನ್ನ ಕಟ್ಟಿಕೊಡ್ತದೆ, ಒಳ ಧರ್ಮವನ್ನ, ಹೊರ ಜಗತ್ತಿನ ಮರ್ಮವನ್ನ ಅದು ತಿಳಿಸಿಕೊಡ್ತದೆ ಸ್ನೇಹಿತರೆ. ಸಾಹಿತ್ಯ ಜೀವನಕ್ಕೆ ಪ್ರೇರಕವಾದ ಮತ್ತು ಮಾರಕವಾಗಿರ್ತಕ್ಕಂಥ ಅನೇಕ ವಿಷಯಗಳನ್ನ ಬಗೆದು ಮಗೆದು ನಮ್ಮ ಮುಂದೆ ಇಡ್ತಾ ಹೋಗ್ತದೆ ಸ್ನೇಹಿತರೆ. ಹೇಗೆ ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ಕರಿತೀವಿ, ಹಾಗೇನೆ ಅನಾಗರಿಕತೆಯಿಂದ ನಾಗರಿಕತೆಗೆ, ಅಸಂಸ್ಕೃತಿಯಿಂದ ಸಂಸ್ಕೃತಿಯೆಡೆಗೆ ಸಾಹಿತ್ಯದ ಒಂದು ತಾಕತ್ತು, ಶಕ್ತಿ ಅಂತ ಹೇಳಿದ್ರೆ ಅದು ತಾನು ಮನೋರಂಜನೆ, ಬೌದ್ಧಿಕ ವಿಕಾಸ, ಸಹೃದಯತೆ, ಜೀವನ ಮೌಲ್ಯಗಳ ಸ್ನೇಹಿತರೆ. ಸಾಹಿತ್ಯ ನಮಗೆ ಮನೋರಂಜನೆಯನ್ನು ಕೊಡ್ತದೆ, ಬೌದ್ಧಿಕ ವಿಕಾಸವನ್ನು ಕೊಡ್ತದೆ, ಸಹೃದಯತೆಯನ್ನು ಕೊಡ್ತದೆ, ಸೃಷ್ಟಿಗೆ ನಮ್ಮ ಜೀವನ ಮೌಲ್ಯಗಳನ್ನ ಕಟ್ಟಿಕೊಡ್ತದೆ. ಹಾಗೆ ಜೀವನ ಮೌಲ್ಯಗಳ ಕೈಗಂಬ ಅಂತೇಳಿ ನಾವು ಕರಿಬಹುದು. ಅನೇಕ ಕಂಡುಂಡ ಅನುಭವಗಳನ್ನ ಅನೇಕ ಸಾಹಿತಿಗಳು ತಮ್ಮ ಜೀವನದಲ್ಲಿ ಕಂಡುಂಡ ಅನುಭವಗಳ ದಾಖಲೆಗಳನ್ನ, ಹುಟ್ಟು ಸಾವಿನ ನಡುವೆ ಇರತಕ್ಕಂಥ ಬದುಕಿನ ಆದಮ್ಯವಾಗಿರತಕ್ಕಂಥ ಆಶಯಗಳನ್ನ, ಸುಖ ದುಃಖ, ನೋವು, ಕರ್ಮ, ಧರ್ಮ, ಪಾಪ, ಪುಣ್ಯ, ಸ್ವರ್ಗ, ನರಕ, ಹಾಗೇನೆ ಕೌಟುಂಬಿಕ ಮೌಲ್ಯಗಳು, ಜವಾಬ್ದಾರಿಗಳು, ಬದ್ಧತೆಗಳು, ಇವುಗಳನ್ನ
ಕತೆ, ಕವನ, ಪುಣ್ಯ ಕಥೆಗಳ ರೂಪದಲ್ಲಿ ನಮಗೆ ಸಾಹಿತ್ಯ ಕಟ್ಟಿಕೊಡ್ತದೆ ಸ್ನೇಹಿತರೆ. ಜೀವನ ಮೌಲ್ಯಗಳನ್ನು ಸಾರುವುದೇ ಸಾಹಿತ್ಯದ ಸಂದೇಶ. ಸಾಹಿತ್ಯ ಜೀವನವನ್ನು ಸುಸ್ಥಿತಿಯಲ್ಲಿ ಅಥವಾ ಸಮಾಜವನ್ನು ಸುಸ್ಥಿತಿಯಲ್ಲಿ ಅಥವಾ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಜ್ಞಾನ, ಆನಂದ, ಸಹೃದಯತೆಯ ಸಂಬಂಧವನ್ನು ಬೆಸೆಯುವ ಚಿಂತನೆ ಸಾಹಿತ್ಯ ಸ್ನೇಹಿತರೆ. ಹಾಗಾಗಿ ಸಾಹಿತ್ಯವನ್ನು ಓದಬೇಕು, ಪುಸ್ತಕ ಸಂಸ್ಕೃತಿಯನ್ನ ನಾವು ಪ್ರೀತಿಸ್ಬೇಕು ಸ್ನೇಹಿತರೆ. ನಿರ್ಮಾಣ ಪ್ರವೃತ್ತಿಯ ಒಂದು ಚಿಂತಕರೇನಿದ್ದಾರೆ, ನಿರ್ಮಾಣ ಪ್ರವೃತ್ತಿಯ ನಾವು ಚಿಂತಕರ ದೃಷ್ಟಿಯಿಂದ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಹಾಗೇನೆ ಮನುಷ್ಯರ ನಡುವೆ ಸ್ಪರ್ಶ, ಸಂಘರ್ಷ, ಪ್ರೀತಿ, ಪ್ರೇಮ, ತಾಕಲಾಟ. ಮನುಷ್ಯರ ನಡುವಿನ ಸ್ಪರ್ಶ, ಪ್ರೀತಿ, ಸಂಘರ್ಷ, ಪ್ರೇಮ, ತಾಕಲಾಟ, ಲೌಕಿಕ, ಅಲೌಕಿಕ, ಸಾಮಾಜಿಕ, ಕೌಟುಂಬಿಕ ಬೇಕು ಬೇಡಗಳನ್ನ ನಮಗೆ ಕಟ್ಟಿಕೊಡ್ತಾ ಇರತಕ್ಕಂತಹ ಆ ಎಲ್ಲ ತಿರುಳುಗಳ ದಾರಿದೀಪ ಅಂತೇಳಿ ಸಾಹಿತ್ಯವನ್ನು ನಾವು ಕರಿಬಹುದು. ಹಾಗೇನೆ ನೀತಿ, ಪ್ರಕೃತಿ, ಸೋಲು, ಗೆಲುವು, ನಗೆ, ಹೊಗೆ, ಭಯ, ಭೀತಿ, ಕ್ರಾಂತಿ, ಶೃಂಗಾರ ಇವೆಲ್ಲವನ್ನು ನಮಗೆ ಸಾಹಿತ್ಯ ಕಟ್ಟಿಕೊಡ್ತದೆ ಸ್ನೇಹಿತರೆ. ಹಾಗಾಗಿ ಸಾಹಿತ್ಯ ಅಂತಕ್ಕಂಥದ್ದು ಜೀವನ ಮೌಲ್ಯಗಳನ್ನು ಕಟ್ಟಿಕೊಡ್ತಕ್ಕಂಥ ತುಡಿತವನ್ನು ಹೊಂದಿರತಕ್ಕಂಥದ್ದು. ಪ್ರಾಚೀನ ವಚನ ದಾಸ ಸಾಹಿತ್ಯ ಇರ್ಬೋದು, ನವ್ಯ ಇರ್ಬೋದು, ನವ್ಯೋತ್ತರ ಇರ್ಬೋದು, ಜನಪದ ಇರ್ಬೋದು, ಬಂಡಾಯ ಇರ್ಬೋದು, ಎಲ್ಲವೂ ಜನಪರ ಸಾಹಿತ್ಯವೇ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಮತ್ಸರ ಇವುಗಳು ಸಮಾಜದ ಆರೋಗ್ಯವನ್ನ ಪೂರಕವನ್ನಾಗಿಡಲು, ಹಾಗೆಯೇ ತ್ರಿಕರ್ಣ ಶುದ್ಧಿಯಾಗಿ ನಾವು ಶ್ರೇಷ್ಠತೆಯನ್ನು ಪಡೆದುಕೊಳ್ಳಲು ಈ ಸಾಹಿತ್ಯ ನಮಗೆ ಸಹಕಾರವನ್ನ ಅಥವಾ ನಮ್ಮ ಮನಸ್ಸಿಗೆ ಒಂದು ಮುದವನ್ನ, ಬೌದ್ಧಿಕತೆಯನ್ನ, ಆಲೋಚನೆಯನ್ನ, ವಿವೇಚನೆಯನ್ನ, ವಿವೇಕವನ್ನು ನೀಡತಕ್ಕಂತಹ ಒಂದು ಮಾರ್ಗದರ್ಶಿ ಕ್ಷೇತ್ರ ಅಂತ ಹೇಳಿದ್ರೆ ಸಾಹಿತ್ಯ ಸ್ನೇಹಿತರೆ. ವೇದ, ಉಪನಿಷತ್ತು, ಮಹಾಕಾವ್ಯಗಳು ಇವು ಆಧ್ಯಾತ್ಮಿಕ ಸಂವೇದನೆಗಳು, ಕಾಲ ದೇಶಾತೀತವಾಗಿರ್ತಕ್ಕಂಥವು. ಇವೇನು ಉಪನಿಷತ್ತು ಮಹಾಕಾವ್ಯಗಳಿದಾವಲ್ಲ, ಮಹಾಭಾರತ, ರಾಮಾಯಣ, ಉಪನಿಷತ್ತು ಅಥವಾ ಆಚಾರ್ಯ ತ್ರಯರುಗಳ ನಮಗೆ ಕೊಟ್ಟಂತಹ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಗಳ ಆಚಾರ್ಯರ ಒಂದು ಸಂವೇದನೆಗಳು, ಆಧ್ಯಾತ್ಮಿಕ ಸಂವೇದನೆಗಳಿದೆಯಲ್ಲ, ಇವು ಕಾಲಾತೀತವಾಗಿರ್ತಕ್ಕಂಥವು. ಸಾಮಾಜಿಕ ಸಂಬಂಧಗಳನ್ನ, ವಿವಿಧ ಮಜಲುಗಳನ್ನ, ಮೌಲ್ಯಗಳು, ಧಾರ್ಮಿಕ ನೆಲೆಗಟ್ಟಿನಲ್ಲಿ ಪಂಪಭಾರತ, ಬಾಹುಬಲಿ, ಯಶೋಧ ಚರಿತ್ರೆ, ಹರಿಶ್ಚಂದ್ರ ಕಾವ್ಯ, ಶಾಂತಿ ಪುರಾಣ, ಹಾಗೇನೆ ಇವು ಎಲ್ಲವೂ ನಮಗೆ ಜ್ಞಾನ ದರ್ಶನವನ್ನ, ಚರಿತ್ರೆಯ ದರ್ಶನವನ್ನ, ತಪಸ್ಸನ್ನ, ಜೈನರ ಆದರ್ಶವನ್ನ, ಲೌಕಿಕವನ್ನ, ಅಲೌಕಿಕವನ್ನ, ಆಸ್ತಿಕತೆಯನ್ನ, ನಾಸ್ತಿಕತೆಯನ್ನ ಕಟ್ಟಿಕೊಡ್ತಕ್ಕಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಸಾಹಿತ್ಯ. ಸಮಾಜ, ಪರಿಸರ, ವೈಜ್ಞಾನಿಕ ವಿಶ್ಲೇಷಣೆಗಳನ್ನ ಜೀವನದಲ್ಲಿ ನಮಗೆ ಸಂಯೋಗಕ್ಕೆ ಮತ್ತು ಸಂಘರ್ಷಕ್ಕೆ, ಸಹಯೋಗ ಮತ್ತು ಸಂಘರ್ಷಕ್ಕೆ ಮಹತ್ವವಿದೆ. ಮಾನವೀಯ ಮೌಲ್ಯಗಳನ್ನ ಕೊಡ್ತಕ್ಕಂತಹ ಒಂದು ಮಾರ್ಗದರ್ಶಿ ಕ್ಷೇತ್ರ ಅಂತ ಹೇಳಿದ್ರೆ ನಮಗೆ ಸಾಹಿತ್ಯ ಸ್ನೇಹಿತರೆ. ನವೋದಯ, ಬಂಡಾಯದ ಕೆಲವು ವ್ಯವಸ್ಥೆಗಳು, ಆ ನವೋದಯ ಅಥವಾ ಬಂಡಾಯ ಸಾಹಿತ್ಯ ಈ ಸ್ಥಾಪಿತ ವ್ಯವಸ್ಥೆಗಳನ್ನು ಅಥವಾ ಮೂಲಭೂತ ವ್ಯವಸ್ಥೆಗಳ ವಿರುದ್ಧ ಸಿಡಿಲಾಗಬಹುದು, ಗುಡುಗಾಗಬಹುದು, ಸಾಹಿತ್ಯದ ಎಚ್ಚರಿಕೆಯ ಗಂಟೆ ಅಂತೇಳಿ ನಾನು ಭಾವಿಸ್ತೇನೆ. ಆದರೆ ಸಮಗ್ರ ಬದಲಾವಣೆ ಅಸಾಧ್ಯ, ನನಗೆ ಗೊತ್ತಿದೆ. ಆದರೆ ನಮಗೆ ಗುಡುಗಾಗ್ಲಿ, ಸಿಡುಗಾಗ್ಲಿ ಸಾಹಿತ್ಯದ ಎಚ್ಚರಿಕೆ ಗಂಟೆ ಆಗಾಗ ನಮಗೆ ಕೊಡ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ನಾವು ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಸಮಾಜವನ್ನ ಆರೋಗ್ಯಪೂರ್ಣವಾಗಿ ಸುಸ್ಥಿತಿಯಲ್ಲಿರ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ ಸ್ನೇಹಿತರೆ. ಮೌಲ್ಯ ಜಾಗೃತಿ ಏನಿದೆ ಇದನ್ನ ಸಾಹಿತ್ಯ ಕಟ್ಕೊಡ್ತದೆ. ಸಂಜೀವಿನಿ ಸಾಹಿತ್ಯ ಅಂತಕ್ಕಂಥದ್ದು ಒಂದು ಸಂಜೀವಿನಿ, ಇದೊಂದು ಮಣಿಸ್ಪರ್ಶ. ಶಾಪಗ್ರಸ್ತ ಬದುಕಿಗೆ ಪಾಪ ವಿಮೋಚನೆಯ ಹನಿಯ ಸಿಂಚನವಾಗುವುದೇ ಸಾಹಿತ್ಯ ಅಂತೇಳಿ ನಾನಾದ್ರೂ ಸಹಿತ ಭಾವಿಸ್ತೇನೆ ಸ್ನೇಹಿತರೆ. ಮನುಷ್ಯ ಸಹಜ ದೌರ್ಬಲ್ಯಗಳಾದ ಅಧಿಕಾರ, ಅಂತಸ್ತು, ಕೀರ್ತಿ, ಸಂಪಾದನೆ ಇವೆಲ್ಲವನ್ನು ನಿಯಂತ್ರಿಸಿ, ನಿರ್ದೇಶಿಸಿ ಅದಕ್ಕೊಂದು ಕೆತ್ತಿ ತೀಡಿ ಒಂದು ಒಳಪನ್ನ, ಒಂದು ರೂಪವನ್ನು ಕೊಡ್ತಕ್ಕಂಥದ್ದು ಸಾಹಿತ್ಯ ಸ್ನೇಹಿತರೆ. ಲೋಕದ ಪರಿಜ್ಞಾನ ನಮಗೆ ಬೇಕಾಗ್ತದೆ. ಯಾವಾಗಲೂ ಸಹಿತವಾಗಿ ಮೌಲ್ಯಗಳಿಗೆಂದು ಮಸಿಯನ್ನ ಬಳಿಬಾರದು ಸ್ನೇಹಿತರೆ. ನಾವು ಯಾವುದಕ್ಕೂ ಅಂಟಿಕೊಳ್ಳದೆ ಚಲನಶೀಲರಾಗಿರಬೇಕು. ಯಾವುದಕ್ಕೂ ಗಂಟು ಬೀಳದೆ, ನಮ್ಮನ್ನ ಬಂಧಿಸಿಕೊಳ್ಳದೆ, ಉಸಿರುಗಟ್ಟುವ ವಾತಾವರಣದಲ್ಲಿ ಇರದೆ ನಾವು ನಂಬಿಕೊಂಡ ಮೌಲ್ಯಗಳ ಬಗ್ಗೆ ಚಿಂತನೆ ಇರಲಿ. ವ್ಯಕ್ತಿತ್ವವೇ ಸಮಾಜದ ಮುಖಿಯೇ. ವ್ಯಕ್ತಿತ್ವ ಸಮಾಜಮುಖಿಯಾಗಿರಬೇಕು, ಲೋಕಮುಖಿಯಾಗಿರಬೇಕು. ವೈಯಕ್ತಿಕ ನಂಬಿಕೆ ಲೋಕಕಂಟಕವಾಗಬಾರದು. ವಿವೇಕ ಅವಿವೇಕಗಳ ಮಂಥನವಾಗಬೇಕು, ಬುದ್ಧಿ ಭಾವಗಳ ಮಂಥನವಾಗಬೇಕು. ಸಾಹಿತ್ಯದಲ್ಲಿ ಧರ್ಮಗಳ ಜುಟ್ಟು ಹಿಡಿದು ನಡೆಸುವ, ಕೈ ಹಿಡಿದು ನಡೆದ
ನಡೆಸುವಂತೆ ಮಾಡತಕ್ಕಂತಹದ್ದು ಸಾಹಿತ್ಯ ಸ್ನೇಹಿತರೆ. ಯಾವುದೇ ಮಸೀದಿ, ಮಂದಿರ, ಗುರುದ್ವಾರ ಯಾವುದೇ ಇರಬಹುದು, ಇವು ನಿರ್ಮಲವಾಗಿಲ್ಲ ಸ್ನೇಹಿತರೆ. ಧರ್ಮದ ನಡವಳಿಕೆಗಳನ್ನು ನಿಯಂತ್ರಿಸಬೇಕೇ ಹೊರತು ಪ್ರಚೋದನೆ ಮಾಡಬಾರದು ಸ್ನೇಹಿತರೆ. ಹಾಗಾಗಿ ಆಟಕ್ಕೋ ಚಟಕ್ಕೋ ಬಿದ್ದು ಯಾವುದೇ ಸಾಹಿತ್ಯವನ್ನು ಸೃಷ್ಟಿ ಮಾಡಬಾರದು. ನಾವು ಆ ಸಾಹಿತ್ಯಗಳನ್ನ ಜೀವನದ ಹುಟ್ಟು ಸಾವಿನ ನಡುವಿನ ಬಡಿದಾಟವಲ್ಲ. ಹಾಗಾಗಿನ ಈ ಸಾಹಿತ್ಯ ಅಂತಕ್ಕಂಥದ್ದು ನಮಗೆ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಆಚಾರ ವಿಚಾರಗಳು, ನಮ್ಮ ಸಂಪ್ರದಾಯಗಳ ರಾಯಭಾರಿಗಳು ಅಂತ ಹೇಳ್ತಾ ನಾವೆಲ್ಲರೂ ಸಾಹಿತ್ಯ ಓದೋಣ. ಪುಸ್ತಕ ಸಂಸ್ಕೃತಿಯನ್ನ ನಾವು ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡೋಣ ಮತ್ತು ಪುಸ್ತಕ ಪ್ರೀತಿಯನ್ನ ನಾವು ಗಳಿಸ್ಕೊಳ್ಳೋಣ ಅಂತ ಹೇಳ್ತಾ ಒಳ್ಳೆಯದಾಗಲಿ ಸ್ನೇಹಿತರೆ.